ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಜೂನ್ 25ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿತ್ತು ಅದನ್ನ ಯಾವ್ಯಾವ ಸಬ್ಜೆಕ್ಟ್ ಅಂಡರ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲನೇ ಟಾಪಿಕ್ ಆಗಿ ನಮ್ಗೆ ಸ್ಟೇಟ್ ಎಕ್ಸಾಮ್ಗೆ ಹಾಗೂ ಸೆಂಟ್ರಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಯೂತ್ ಕೋಲ್ಯಾಬ್. ಇದು ಬೋತ್ UPSC ಮತ್ತೆ ಬೇರೆ ಎಕ್ಸಾಮ್ಸ್ ಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ಎರಡನೇದಾಗಿ ಭಾರತಿ ಪ್ರೋಗ್ರಾಮ್, ಅಗ್ರಿ ಎಕ್ಸ್ಪೋರ್ಟ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ ಪ್ರೋಗ್ರಾಮ್ ಇದು, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಪೀಸಿಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಚಿತ್ತಾಲ್ ಅಥವಾ ಆಕ್ಸಿಸ್ ಅಂತ ಹೇಳಿ ಕೂಡ ಇದನ್ನ ಕರಿತೇವೆ. ಇದೊಂದು ಜಿಂಕೆಯ ಜಾತಿ, ಜೆನೆಟಿಕ್ ವೇರಿಯೇಷನ್ ಇಂದ ಆಗಿರುವಂತಹ ಒಂದು ಜಿಂಕೆ, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಇದಾದ ನಂತರ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್, ಹೊಸದಾಗಿ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ನ ತಗೋಬರ್ಬೇಕು, ಲಾಂಚ್ ಮಾಡಬೇಕು ಜುಲೈಯಲ್ಲಿ ಅಂತ ಹೇಳ್ಬಿಟ್ಟು ತಯಾರಿಯನ್ನ ನಡೆಸಿದ್ದಾರೆ. ಹಾಗಾಗಿ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ನೋಡೋಣ. ನಂತರ ತೇವಾ ಆರ್ಟ್ ಇಂಪಾರ್ಟೆಂಟು, ಸ್ಟೇಟ್ ಎಕ್ಸಾಮ್ಗೂ ಇಂಪಾರ್ಟೆಂಟು, ಹಾಗೆಯೇ ಸೆಂಟ್ರಲ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಮಹಾದೇವ್ ಕೋಲಿ ಟ್ರೈಬ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಟ್ರೈಬ್ಸ್, ಇವರ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಬೇಕಾಗಿರುವಂತಹ ಕಂಟೆಂಟ್. ಸೊ ಮೊದಲನೇದಾಗಿ ಯೂತ್ ಕೋ ಲ್ಯಾಬ್ ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್. ಸೊ ಏನಿದು ಯೂತ್ ಕೋ ಲ್ಯಾಬ್ ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್? ದೇಶದಾದ್ಯಂತ 6 ಯುವ ನೇತೃತ್ವದ ಸ್ಟಾರ್ಟ್ಅಪ್ಗಳು ಯೂತ್ ಕೋ ಲ್ಯಾಬ್ ನ್ಯಾಷನಲ್ ಇನೋವೇಷನ್ ಚಾಲೆಂಜ್ 2026 ಗೆದ್ದಿದೆ. ಈಗ ನಡೀತಾ ಇರುವಂತಹ ಒಂದು ಯೂತ್ ಕೋ ಲ್ಯಾಬ್ ಬಂದ್ಬಿಟ್ಟು, ಅಂದ್ರೆ ಈ ಇನೋವೇಷನ್ ಚಾಲೆಂಜ್ ಬಂದ್ಬಿಟ್ಟು 8ನೇ ಆವೃತ್ತಿಯ ಇನೋವೇಷನ್ ಚಾಲೆಂಜ್. ಇನ್ನು ಪರ್ಟಿಕ್ಯುಲರ್ ಆಗಿ ಯುತ್ ಕೋ ಲ್ಯಾಬ್ ಬಗ್ಗೆ ನೋಡ್ಕೊಂಡ್ರೆ, ಸೊ ಇದನ್ನ ಯಾರು ಕ್ರಿಯೇಟ್ ಮಾಡಿರೋದು ಅಂತ ಹೇಳಿದ್ರೆ 2017ರಲ್ಲಿ ಮೊದಲ ಬಾರಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತೆ ಸಿಟಿ ಫೌಂಡೇಶನ್ ಎರಡೂ ಕೂಡ ಸೇರ್ಬಿಟ್ಟು ಈ ಒಂದು ಯೂತ್ ಕೋ ಲ್ಯಾಬ್ ಅನ್ನ ತಗೊಂಡ್ಬರ್ತಾರೆ. ಅಂಡ್ ದೇ ಹ್ಯಾಡ್ ಅ ಕೊಲಾಬರೇಷನ್ ವಿತ್ ಅಟಲ್ ಇನೋವೇಷನ್ ಮಿಷನ್ which was established under the ನೀತಿ ಆಯೋಗ್ in the year 2009. ಸೊ ಯಾರ್ಯಾರು ಯೂತ್ ಕೋ ಲ್ಯಾಬ್ ಅನ್ನ ತಗೊಂಡ್ಬಂದಿದ್ದಾರೆ? ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅದರ ಜೊತೆಯಲ್ಲಿ ಸಿಟಿ ಫೌಂಡೇಶನ್ ಮತ್ತೆ ಅಟಲ್ ಇನೋವೇಷನ್ ಮಿಷನ್. ಏನಿದರ ಮುಖ್ಯ ಉದ್ದೇಶ? ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಇರುವಂತಹ ಕಂಟ್ರೀಸ್ ಅಲ್ಲಿ ಒಂದು ಕಾಮನ್ ಅಜೆಂಡಾವನ್ನ ಕ್ರಿಯೇಟ್ ಮಾಡಬೇಕು, ಎಸ್ಪೆಷಲಿ ಯೂತ್ಸ್ ಅಲ್ಲಿ. ಹಾಗೆಯೇ ಯೂತ್ ಗಳ ಮೇಲೆ ಇನ್ವೆಸ್ಟ್ ಮಾಡಿ ಲೀಡರ್ಶಿಪ್, ಸೋಷಿಯಲ್ ಸರ್ವಿಸಸ್ ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಮತ್ತೆ ಇನೋವೇಷನ್, ಎಂಟರ್ಪ್ರಿನರ್ಶಿಪ್, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಫೀಲ್ಡ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನ ಅಚೀವ್ ಮಾಡೋದ್ರ ಮೂಲಕ ಆಕ್ಸಿಲರೇಟ್ ಅನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಈ ಒಂದು ಯೂತ್ ಕೋ ಲ್ಯಾಬ್ ನ ಮುಖ್ಯ ಉದ್ದೇಶ. ಈ ಯೂತ್ ಕೋ ಲ್ಯಾಬ್ ಅನ್ನ ಟಿ ಹಬ್ ಫೌಂಡೇಶನ್ ಅನ್ನುವಂತಹ ಬಾಡಿ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದೆ. ಟಿ ಹಬ್ ಫೌಂಡೇಶನ್ ಅನ್ನುವಂತಹ ಬಾಡಿ ಈ ಒಂದು ಯೂತ್ ಕೋ ಲ್ಯಾಬ್ ಅನ್ನ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದೆ. ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ನೋಡ್ಕೊಂಡ್ರೆ, ಅಟಲ್ ಇನೋವೇಷನ್ ಮಿಷನ್ 2016ರಲ್ಲಿ ನೀತಿ ಆಯೋಗ ಸೆಟಪ್ ಮಾಡುತ್ತೆ. ಇದೊಂದು ಅಟಲ್ ಇನೋವೇಷನ್ ಮಿಷನ್ ಒಂದು ಫ್ಲಾಗ್ಶಿಪ್ ಎಕೋಸಿಸ್ಟಮ್ ಡ್ರೈವ್. ಏನಕ್ಕೆ ಅಂತ ಹೇಳಿದ್ರೆ ಯೂತ್ಸ್ ಅಲ್ಲಿ ಇನೋವೇಷನ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ತಂದಿರುವಂತದ್ದು. ಸೊ ಇದು ನೀತಿ ಆಯೋಗ್ನ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಗಿರೋದ್ರಿಂದ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯೂತ್ ಫಂಕ್ಷನ್ಸ್ ನ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೋಸ್ಕರ ತಂದಿರೋದು. ಅಂಡ್ ಇದರಲ್ಲಿ ಇರುವಂತಹ ಕೋರ್ ಇನೋವೇಷನ್ ವೆಹಿಕಲ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅಟಲ್ ಟಿಂಕರಿಂಗ್ ಲ್ಯಾಬ್. ಅಟಲ್ ಟಿಂಕರಿಂಗ್ ಲ್ಯಾಬ್ ಬಂದ್ಬಿಟ್ಟು ಗ್ರಾಸ್ ರೂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಹಬ್ ಅಟ್ ದ ಸ್ಕೂಲ್ ಲೆವೆಲ್. ಟಿಂಕರಿಂಗ್ ಲ್ಯಾಬ್ ಬಂದ್ಬಿಟ್ಟು ಸ್ಕೂಲ್ ಲೆವೆಲ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡೋದಕ್ಕೆ ತಂದಿರೋದು. ಎರಡನೇದಾಗಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ವರ್ಲ್ಡ್ ಕ್ಲಾಸ್ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್, ಪ್ರಾಡಕ್ಟ್ ಇನೋವೇಷನ್ ಡ್ರಿವನ್ ಟುವರ್ಡ್ಸ್ ದ ನ್ಯಾಷನಲ್ ನೀಡ್ ಸೆಕ್ಟರ್ಸ್. ಅಟಲ್ ಗ್ರ್ಯಾಂಡ್ ಚಾಲೆಂಜ್ ಬಂದ್ಬಿಟ್ಟು ಸೊಸೈಟಲ್ ಇನೋವೇಷನ್ ಮತ್ತೆ ಟೆಕ್ನಾಲಜಿ ಡ್ರೈವರ್ಸ್ ಅಲ್ಲಿ ಹೈ ಇಂಪ್ಯಾಕ್ಟ್ ಅನ್ನ ತರೋದಕ್ಕೋಸ್ಕರ ತಂದಿರುವಂತಹ ಪ್ರೋಗ್ರಾಮ್. ಸೊ ಈ 4 ಕೋರ್ ಪ್ರೋಗ್ರಾಮ್ ನ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ.
ಯಾಕೆ ಅಂತ ಹೇಳಿದ್ರೆ ಅಟಲ್ ಇನೋವೇಷನ್ ಮಿಷನ್ ಯೂತ್ಸ್ ಗಳ ಡೆವಲಪ್ಮೆಂಟ್ಗೋಸ್ಕರ ಮತ್ತೆ ಯೂತ್ ಗಳಿಗೋಸ್ಕರ ಶ್ರಮಿಸ್ತಾ ಇರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಅಟಲ್ ಇನೋವೇಷನ್ ಮಿಷನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಇದನ್ನ ನಾವು ಮೇನ್ಸ್ ಅಲ್ಲೂ ಕೂಡ ಎಕ್ಸಾಂಪಲ್ ಆಗಿ ಅಥವಾ ಕನ್ಕ್ಲೂಷನ್ ಅಲ್ಲಿ ಯೂಸ್ ಮಾಡ್ಬೋದು. ನಂತರ ಅದೇ ರೀತಿಯಲ್ಲಿ ನಮ್ಗೆ ಲ್ಯಾಬೊರೇಟರಿ ಏನಿದೆ, ಯೂತ್ ಕೋ ಲ್ಯಾಬ್, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಮೇನ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಸೊ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಯೂತ್ ಕೋ ಲ್ಯಾಬ್. It is a collaborative regional platform co-led by the United Nations Development Program, India and Site Foundation. ಕರೆಕ್ಟ್ ಅಲ್ವಾ? ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಇನ್ ಇಂಡಿಯಾ ಇಟ್ ಈಸ್ operationalized in institutional partnership with Atal Innovation Mission under ನೀತಿ ಆಯೋಗ್. ಇದು ಕೂಡ ಸರಿಯಾದ ಉತ್ತರ. ನೆಕ್ಸ್ಟ್, the platform's micro level ground implementation within the country is executed by the T-Hub Foundation. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು all of the above, that is 1, 2 and 3 is the right answer for this particular question. ನೆಕ್ಸ್ಟ್, ಭಾರತಿ ಪ್ರೋಗ್ರಾಮ್ ಬಗ್ಗೆ ನೋಡ್ಕೊಳ್ಳೋಣ. ಏನಿದು ಭಾರತಿ ಪ್ರೋಗ್ರಾಮ್? ಭಾರತಿ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಭಾರತ್ ಹಬ್. ಇದರ ಫುಲ್ ಫಾರ್ಮು ಭಾರತ್ ಹಬ್ ಫಾರ್ ಅಗ್ರಿಟೆಕ್ ರೆಸಿಲಿಯನ್ಸ್ ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕ್ಯುಬೇಷನ್ ಫಾರ್ ಎಕ್ಸ್ಪೋರ್ಟ್ ಇನೋವೇಷನ್ ಅಂತ ಹೇಳಿ ಅರ್ಥ. ಸೊ ಈ ಭಾರತಿ ಪ್ರೋಗ್ರಾಮ್ ನ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಎಪಿಇಡಿಎ ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದರ ಅಡಿಯಲ್ಲಿ ಭಾರತಿ ಇನಿಷಿಯೇಟಿವ್ ತನ್ನ ಮೊದಲ ಕೋಹಾರ್ಟ್ ಭಾರತಿ ಇನಿಷಿಯೇಟಿವ್ ನ ಕನ್ಕ್ಲೂಡ್ ಮಾಡಿದೆ. ಹಾಗಾಗಿ ನ್ಯೂಸ್ ಅಲ್ಲಿದೆ. ಸೊ ಫುಲ್ ಫಾರ್ಮ್ ಗೊತ್ತಾಯ್ತು. ಇದೊಂದು ಎಪಿಇಡಿಎ ಅಂದ್ರೆ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದು. ಒಟ್ಟು 100 ಅಗ್ರಿ ಫುಡ್ ಸ್ಟಾರ್ಟ್ಅಪ್ ಅನ್ನ ಎಂಪವರ್ ಮಾಡ್ಲಿಕ್ಕೋಸ್ಕರ, ಸೆಲೆಕ್ಟೆಡ್ ಅಗ್ರಿ ಫುಡ್ ಸ್ಟಾರ್ಟ್ಅಪ್ ಗಳನ್ನ ಎಂಪವರ್ ಮಾಡ್ಲಿಕ್ಕೋಸ್ಕರ, ಜೊತೆಗೆ ಅದರ ಎಕ್ಸ್ಪೋರ್ಟ್ ಅನ್ನ ಇನ್ಕ್ರೀಸ್ ಮಾಡುವಂತಹ ಗುರಿಯನ್ನ ಹೊಂದಿದೆ. ಜೊತೆಯಲ್ಲಿ $50 ಬಿಲಿಯನ್ ವರ್ತ್ ಅಂದ್ರೆ $50 ಬಿಲಿಯನ್ ವರ್ತ್ ಇರುವಂತಹ ಪ್ರಾಡಕ್ಟ್ ಅನ್ನ, ಅಗ್ರಿ ಫುಡ್ ಪ್ರಾಡಕ್ಟ್ ಅನ್ನ ಬೂಸ್ಟ್ ಮಾಡ್ಬೇಕಂತ ಹೇಳಿದೆ. ಎಸ್ಪೆಷಲಿ ಅಗ್ರಿ ಫುಡ್ ಪ್ರಾಡಕ್ಟ್ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಗಳು ಅಲ್ಲ, ಈ ಅಗ್ರಿಕಲ್ಚರಲ್ ಅಂಡ್ ಫುಡ್ ಪ್ರೊಸೆಸ್ಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂಡರ್ ಅಲ್ಲಿ ಲಿಸ್ಟ್ ಮಾಡಿರುವಂತಹ ಪ್ರಾಡಕ್ಟ್ಗಳು. ಸೊ ಇದನ್ನ ಬೂಸ್ಟ್ ಮಾಡಬೇಕು ಬೈ ದ ಇಯರ್ 2030 ಅನ್ನುವಂತಹ ಒಂದು ಮೈಲ್ ಸ್ಟೋನ್ ಇನಿಷಿಯೇಟಿವ್ ಅನ್ನ ಇಟ್ಕೊಂಡಿದೆ. ಇದರಿಂದ ಆತ್ಮನಿರ್ಭಾರತ್, ವೋಕಲ್ ಫಾರ್ ಲೋಕಲ್, ಡಿಜಿಟಲ್ ಇಂಡಿಯಾ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾವನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಹಾಗಾಗಿ ಈ ಒಂದು ಪ್ರೋಗ್ರಾಮ್ಸ್ ಜೊತೆಗೆ ಈ ಒಂದು ಭಾರತಿ ಇನಿಷಿಯೇಟಿವ್ ಅನ್ನ ಅಲೈನ್ ಮಾಡಿದ್ದಾರೆ. ನಂತರ ಇದರ ಯಾವ್ಯಾವ ಫೋಕಸ್ ಕ್ಯಾಟಗರೀಸ್ ಇದೆ, ಯಾವ್ಯಾವ ಏರಿಯಾಸ್ ಅಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಫೋಕಸ್ ಪಿಲ್ಲರ್ಸ್ ಬಂದ್ಬಿಟ್ಟು ಜಿಐ ಟ್ಯಾಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್, ಐ ನ್ಯೂಟ್ರಿಯೆಂಟ್ ಸೂಪರ್ ಫುಡ್, ನಾವೆಲ್ ಪ್ರೊಸೆಸ್ಡ್ ಅಗ್ರಿ ಫುಡ್, ಲೈಫ್ ಸ್ಟಾಕ್ ಮತ್ತೆ ಆಯುಷ್ ಪ್ರಾಡಕ್ಟ್. ನಂತರ ಟೆಕ್ನಾಲಜಿ ಮೇಲೆ ಬಂದ್ರೆ, ಟೆಕ್ನಾಲಜಿ ಮತ್ತೆ ಆಪರೇಷನ್ ಮೇಲೆ ಫೋಕಸ್ ಮಾಡಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಟೋಮೇಟೆಡ್ ಕ್ವಾಲಿಟಿ ಕಂಟ್ರೋಲ್. ನಂತರ ಬ್ಲಾಕ್ ಚೈನ್ ಟೆಕ್ನಾಲಜಿ ಎನೇಬಲ್ಡ್ ಟ್ರೇಸಬಿಲಿಟಿ, ಇಂಟರ್ನೆಟ್ ಆಫ್ ಥಿಂಗ್, ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ ಲಾಜಿಸ್ಟಿಕ್ಸ್, ಅಡ್ವಾನ್ಸ್ಡ್ ಸಿ ಪ್ರೋಟೋಕಾಲ್ಸ್ ಅಂಡ್ ಪ್ಯಾಕೇಜಿಂಗ್. ಇದು ಡೀಪ್ ಟೆಕ್ನಾಲಜಿ ಮತ್ತೆ ಆಪರೇಷನಲ್ ಫೋಕಸ್ ಏರಿಯಾ. ನೆಕ್ಸ್ಟ್, ಟಾರ್ಗೆಟೆಡ್ ಎಕ್ಸ್ಪೋರ್ಟ್ ಚಾಲೆಂಜಸ್ ಅಲ್ಲಿ ಭಾರತಿ ಇನಿಷಿಯೇಟಿವ್ ಸೀಕ್ಸ್ ಟು ರಿಸಾಲ್ವ್ ದ ಪ್ರಾಬ್ಲಮ್ಸ್ ಎಕ್ಸ್ಪೋರ್ಟ್ ಚಾಲೆಂಜಸ್ ಇನ್ ಮಿನಿಮೈಸಿಂಗ್ extreme perishability, preventing post-harvest waste, scaling rigorous quality assurance, ರಿಸಾಲ್ವಿಂಗ್ ಗ್ಲೋಬಲ್ SPS TBT ಟ್ರೇಡ್ ಬ್ಯಾರಿಯರ್ಸ್. ಮತ್ತೆ ವೇಸ್ಟೇಜ್ ಮತ್ತೆ ಲಾಜಿಸ್ಟಿಕ್ಸ್ ಮೇಲೂ ಕೂಡ ಫೋಕಸ್ ನ ಮಾಡ್ತಿದೆ. ಇದು ಭಾರತಿ ಇನಿಷಿಯೇಟಿವ್ ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡ್ತಿರುವಂತಹ ಇನಿಷಿಯೇಟಿವ್. ಸೊ ಇದಿಷ್ಟು ಭಾರತಿ ಇನಿಷಿಯೇಟಿವ್ ನ ಬಗ್ಗೆ. ಭಾರತಿ ಇನಿಷಿಯೇಟಿವ್ ಮೇಲೆ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಗಳು ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಕ್ವಶನ್ ನೋಡೋಣ.
with reference to Bharati program recently seen in news. It is a flagship initiative launched by the Food Safety and Standard Authority of India to enforce domestic food safety compliance. ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಯಾಕೆ ಅಂತ ಹೇಳಿದ್ರೆ ಇದನ್ನ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂಡರ್ ಅಲ್ಲಿರುವಂತಹ APEDA ಅಂದ್ರೆ ಅಗ್ರಿಕಲ್ಚರಲ್ ಅಂಡ್ ಫುಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂಡರ್ ಅಲ್ಲಿ ತಂದಿರೋದು. ನೆಕ್ಸ್ಟ್, the program targets the enablement of agri-food startup to realized $50 billion in specific product export by 2030. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, it utilizes advanced deep tech solution including blockchain enabled traceability and IoT driven cold chain to target international trade challenges. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 only is the right answer for this particular question. ನೆಕ್ಸ್ಟ್, ಇದಾದ್ಮೇಲೆ ಚಿತಾಲ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಚಿತಾಲ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಚಿತಾಲನ್ನ ಇಲ್ಲಿಗಲ್ ಆಗಿ ಸಿತಾ ನದಿ ಅನ್ನುವಂತಹ ಟೈಗರ್ ರಿಸರ್ವ್ ಕೋರ್ ಏರಿಯಾದಲ್ಲಿ ಇಲ್ಲಿಗಲ್ ಆಗಿ ಹಂಟ್ ಮಾಡಿದ್ದಾರೆ. ಇದರಿಂದ ಫಾರೆಸ್ಟ್ ಅಫಿಷಿಯಲ್ಸ್ ಇಬ್ರು ವಿಲೇಜರ್ಸ್ ಗಳನ್ನ ಅಂದ್ರೆ ನಿಯರ್ ಬೈ ವಿಲೇಜರ್ಸ್ ಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ವಾಟ್ ಇಸ್ ಚಿತಾಲ್? ಚಿತಾಲನ್ನ ಸ್ಪಾಟೆಡ್ ಡೀರ್ಸ್ ಅಂತ ಕೂಡ ಕರಿತೇವೆ ಅಥವಾ ಆಕ್ಸಿಸ್ ಅಂತ ಕೂಡ ಕರಿತೇವೆ. ಆಕ್ಸಿಸ್ ಬಂದ್ಬಿಟ್ಟು ಇದರ ಸೈಂಟಿಫಿಕ್ ನೇಮ್. ಸೊ ಇದು ನೇಟಿವ್ ಟು ದ ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ನೇಟಿವ್ ಸ್ಪೀಸೀಸ್. ಬಟ್ ದಿಸ್ ಸ್ಪೀಸೀಸ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ನೇಪಾಲ್, ಭೂತಾನ್, ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ಅಲಾಂಗ್ ವಿತ್ ಇಂಡಿಯಾ. ಅಂಡ್ ಇದರ ಬಾಡಿ ಬಂದ್ಬಿಟ್ಟು ರೆಡ್ಡಿಶ್ ಕಲರ್ ಇರುತ್ತೆ ವಿತ್ ವೈಟ್ ಪ್ಯಾಚಸ್ ಆನ್ ದ ಬಾಡಿ. ಅಂಡ್ ಆಲ್ಸೋ ಈ ಸ್ಪೀಸೀಸ್ ಅನ್ನ ಸ್ಪಾಟೆಡ್ ಡೀರ್ಸ್ ಅಂದ್ರೆ ಏನು ಈ ಚಿತಾಲ್ ಇದೆ ಇದು ಸೆಕ್ಷುಯಲಿ ಡೈಮಾರ್ಫಿಕ್ ಸ್ಪೀಸೀಸ್ಗಳು. ಸೊ ಇದರಲ್ಲಿ ಮೇಲ್ಸ್ ತುಂಬಾ ಲಾರ್ಜರ್ ಇರುತ್ತೆ ದ್ಯಾನ್ ಕಂಪೇರ್ಡ್ ಟು ಫಿಮೇಲ್ಸ್. ಇದರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 20 to 30 year ಇದರ ಲೈಫ್ ಸ್ಪ್ಯಾನ್. ಅಂಡ್ ಇದನ್ನ IUCN ಅಲ್ಲೂ ಕೂಡ ಕೆಟಗರೈಸ್ ಮಾಡಲಾಗಿದೆ ಅಂಡರ್ ದ ಲೀಸ್ಟ್ ಕನ್ಸರ್ನ್. IUCN ಅಲ್ಲಿ ಲೀಸ್ಟ್ ಕನ್ಸರ್ನ್ ಅಡಿಯಲ್ಲಿ ಈ ಒಂದು ಸ್ಪೀಸೀಸ್ ಅನ್ನ ಕೆಟಗರೈಸ್ ಮಾಡಲಾಗಿದೆ. ಇದ್ರ ಬಗ್ಗೆ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಚಿತಾಲ್. ಇಟ್ ಈಸ್ ಅ ಮೀಡಿಯಂ ಸೈಜ್ಡ್ ಡೀರ್ ಸ್ಪೀಸೀಸ್ whose native geographic distribution is strictly endemic to Western Ghats of India. Wrong. Obviously, ನೇಪಾಳ್ ಭೂತಾನ್ ಅಲ್ಲೆಲ್ಲ ಸಿಗ್ತಿದೆ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಗೆ ನೇಟಿವ್ ಅಲ್ಲ, ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ನೇಟಿವ್ ಅಷ್ಟೇನೆ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಸ್ಪೀಸೀಸ್ ಎಕ್ಸಿಬಿಟ್ಸ್ ಪ್ರೊನೌನ್ಸ್ ಸೆಕ್ಷುಯಲ್ ಡೈಮಾರ್ಫಿಕ್ wherein alters are unique to males and are shed on the annual basis. ಇದು ಸರಿಯಾದ ಉತ್ತರ. Next, due to rapid habitat fragmentation and intensive poaching, it has been categorized as endangered under the IUCN Red List. ಇದು ರಾಂಗ್. ಯಾಕಂದ್ರೆ IUCN Red List ಅಲ್ಲಿ ಇದನ್ನ ಲೀಸ್ಟ್ ಕನ್ಸರ್ನ್ ಲಿಸ್ಟ್ ಗೆ ತರಲಾಗಿದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಸೊ ಉತ್ತರ ಬಂದ್ಬಿಟ್ಟು ಫಸ್ಟ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಆನ್ಸರ್ ಬಂದು 2 only is the right answer. Next, the most important one, ಎಕಾನಮಿಯಲ್ಲಿ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್. ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSPI ಇತ್ತೀಚೆಗೆ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ಜುಲೈ 26ನೇ ತಾರೀಕು ಲಾಂಚ್ ಮಾಡಲು ಪ್ರಿಪರೇಷನ್ ಮಾಡ್ತಿದೀವಿ ಅಂತ ಹೇಳಿದೆ. ಇನ್ನು ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ಇದನ್ನ ಸರ್ವಿಸ್ ಪ್ರೊಡ್ಯೂಸಿಂಗ್ ಅಲ್ಲಿ ನಾವು ಯೂಸ್ ಮಾಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಸರ್ವಿಸ್ ಸೆಕ್ಟರ್ ಪ್ರೊಡ್ಯೂಸಿಂಗ್ ಅಲ್ಲಿ ತರಲಾಗಿದೆ. ಸರ್ವಿಸ್ ಸೆಕ್ಟರ್ ಪ್ರೊಡ್ಯೂಸಿಂಗ್ ಇಂಡಸ್ಟ್ರಿಯಲ್ಲಿ ರಿಯಲ್ ಔಟ್ಪುಟ್ ಅನ್ನ ಚೇಂಜಸ್ ಅನ್ನ ಮೆಷರ್ ಮಾಡಲು ತಂದಿರುವಂತಹ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್. ಇದರ ಬೇಸ್ ಇಯರ್ 2024 ಮತ್ತೆ 25 ಬೇಸ್ ಇಯರ್ ಆಗಿ ಡೆಸಿಗ್ನೇಟ್ ಮಾಡಲಾಗಿದೆ. ಅಂಡ್ ಇದರಲ್ಲಿ ಪ್ರೈಮರಿ ಡೇಟಾವನ್ನ ಯಾವುದನ್ನ ಯೂಸ್ ಮಾಡಲಾಗುತ್ತೆ ಅಂದ್ರೆ GST ಅನ್ನ ಪ್ರೈಮರಿ ಡೇಟಾವಾಗಿ ಯೂಸ್ ಮಾಡಲಾಗುತ್ತೆ. ಸೊ GST
ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಏನಿದೆ ಅಲ್ವಾ ಅದನ್ನ ಪ್ರೈಮರಿ ಡೇಟಾವಾಗಿ ಇಲ್ಲಿ ಯೂಸ್ ಮಾಡಲಾಗುತ್ತೆ. ಯಾತಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರ್ಯಾಕಬಿಲಿಟಿಗೋಸ್ಕರ, ಅಫಿಷಿಯಲಿ ಟ್ರ್ಯಾಕ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ನಂತರ ಇದರ ಡೇಟಾ ಸೋರ್ಸಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಯೂಶಲಿ ಏರ್ ಟ್ರಾನ್ಸ್ಪೋರ್ಟ್, ರೈಲ್ವೇಸ್, ಬ್ಯಾಂಕಿಂಗ್ ಮತ್ತೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ಹೋಲ್ಸೇಲ್ ಇಂಡೆಕ್ಸ್ ಮತ್ತೆ ರಿಟೇಲ್ ಟ್ರೇಡು, ಹಾಸ್ಪಿಟಾಲಿಟಿ, ರೋಡ್ ಮತ್ತೆ ವಾಟರ್ ಟ್ರಾನ್ಸ್ಪೋರ್ಟ್, ವೇರ್ ಹೌಸ್, ಟೆಲಿಕಮ್ಯುನಿಕೇಶನ್, ರಿಯಲ್ ಎಸ್ಟೇಟ್ಸ್, ಆಮೇಲೆ ಐಟಿ ಸರ್ವಿಸಸ್, ಪ್ರೊಫೆಷನಲ್ ಸರ್ವಿಸಸ್, ಎಂಟರ್ಟೈನ್ಮೆಂಟ್, ಇದೆಲ್ಲ ಸರ್ವಿಸ್ ಸೆಕ್ಟರ್ ಅಂಡರ್ ಅಲ್ಲಿ ಬರುತ್ತಲ್ವಾ. ಸೊ ಇದೆಲ್ಲದನ್ನು ಕೂಡ ಈ ಒಂದು ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ನಾವು ಕಾಣಬಹುದಾಗುತ್ತೆ. ಅಂಡ್ ಈ ಒಂದು ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ಬಂದ್ಬಿಟ್ಟು ಆನ್ಯುಯಲ್ ಸರ್ವೆ ಆಫ್ ಇನ್ಕಾರ್ಪೊರೇಟೆಡ್ ಸರ್ವಿಸ್ ಸೆಕ್ಟರ್ ಎಂಟರ್ಪ್ರೈಸಸ್ ಡೇಟಾವನ್ನ ತಗೊಳುತ್ತೆ ಫಾರ್ ಹೆಲ್ತ್ ಅಂಡ್ ಎಜುಕೇಶನ್ ಸರ್ವಿಸಸ್. GST ಡೇಟಾ ಬಂದ್ಬಿಟ್ಟು ನಾವ್ ಯಾವ್ದೆಲ್ಲ ಸೋರ್ಸಸ್ ನೋಡಿದ್ವಿ ಅಬೌವ್ ದಟ್, ಅದರಲ್ಲಿ ಹೆಲ್ತ್ ಮತ್ತೆ ಎಜುಕೇಶನ್ ಸರ್ವಿಸ್ ಬಂದ್ಬಿಟ್ಟು ಆನ್ಯುಯಲ್ ಸರ್ವೆ ಆಫ್ ಇನ್ಕಾರ್ಪೊರೇಟ್ ಸರ್ವಿಸ್ ಸೆಕ್ಟರ್ ಎಂಟರ್ಪ್ರೈಸಸ್ ಡೇಟಾವನ್ನ ತಗೊಳ್ತೀವಿ. ಅಂಡ್ ಇದರಲ್ಲಿ ಯಾವ್ದ್ರಲ್ಲಿ ವೇಯಿಂಗ್ ಡೇಟಾವನ್ನ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಲ್ಲಿ ವೇಯಿಂಗ್ ಡೇಟಾವನ್ನ ತಗೊಳ್ಳಲಾಗ್ತದೆ. ಇದ್ರ ಬೇಸಿಸ್ ಮೇಲೆ ವೇಟ್ ಅನ್ನ ಮೆಷರ್ ಮಾಡಲಾಗುತ್ತೆ, ವಿಚ್ ಇಸ್ ಅವೈಲೇಬಲ್ ಫ್ರಮ್ ನ್ಯಾಷನಲ್ ಅಕೌಂಟ್ ಸ್ಟಾಟಿಸ್ಟಿಕ್ಸ್. ಸೊ ಇದಿಷ್ಟು ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ನ ಬಗ್ಗೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ scheduled for launch by Government of India, consider the following statement. First one, it is being compiled and launched under the institutional aegis of the Ministry of Commerce and Industry. So Commerce and Industry under ಅಲ್ಲಿ ಬರುತ್ತಾ? ಇಲ್ಲ. ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ? Ministry of Statistics and Program Implementation under ಅಲ್ಲಿ ಬರುತ್ತೆ. So first statement wrong. Second one, the indicator will rely heavily on goods and service tax data streams to measure volume varies in service sector. Correct. Next, the weight assigned to individual service subsectors are determined based on the gross value added contribution in the national account statistics. ಇದು ಕೂಡ ಸರಿಯಾದ ಉತ್ತರ. So answer ಬಂದ್ಬಿಟ್ಟು 2 and 3 is the right answer. Next, ಆರ್ಟ್ ಅಂಡ್ ಕಲ್ಚರ್ ಅಂಡರ್ ಅಲ್ಲಿ ಅಥವಾ ಏನ್ಷಿಯಂಟ್ ಹಿಸ್ಟ್ರಿ ಅಂಡರ್ ಅಲ್ಲಿ ತೇವಾ ಆರ್ಟ್ ಇಸ್ ಇಂಪಾರ್ಟೆಂಟ್. ತೇವಾ ಆರ್ಟ್ ಅಥವಾ ತೇವಾ ಮಾಟಿಫ್ ಕಫ್ಲಿಂಗ್ಸ್. ಸೊ ತೇವಾ ಆರ್ಟ್ ಯಾಕೆ ಇಂಪಾರ್ಟೆಂಟ್? ತೇವಾ ಮಾಟಿಫ್ ಕಫ್ಲಿಂಗ್ಸ್ ಅನ್ನ ರೀಸೆಂಟ್ ಆಗಿ ಭಾರತದ ಪ್ರೈಮ್ ಮಿನಿಸ್ಟರು ಸ್ಲೋವೆಂಕಿಯಾವನ್ನ ವಿಸಿಟ್ ಮಾಡಿದಾಗ ಅಲ್ಲಿಯ ಪ್ರೆಸಿಡೆಂಟ್ಗೆ ಈ ಒಂದು ಹ್ಯಾಂಡ್ ಕ್ರಾಫ್ಟ್ ತೇವಾ ಮಾಟಿಫ್ ಕಫ್ಲಿಂಗ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತೇವಾ ಆರ್ಟ್ ಇಂಪಾರ್ಟೆಂಟ್. ತೇವಾ ಆರ್ಟ್ ಇದನ್ನ ರಾಜಸ್ಥಾನಲ್ಲಿ ಹ್ಯಾಂಡ್ ಇಂದ ಮಾಡುವಂತಹ, ಎಕ್ಸ್ಕ್ಲೂಸಿವ್ ಆಗಿ ಹ್ಯಾಂಡ್ ಇಂದನೇ ಪ್ರಿಪೇರ್ ಮಾಡುವಂತಹ ಒಂದು ಕ್ರಾಫ್ಟ್. ಯೂಶಲಿ ಇದನ್ನ ಪ್ರತಾಪ್ಗಢ್ ಡಿಸ್ಟ್ರಿಕ್ಟ್ ರಾಜಸ್ಥಾನಲ್ಲಿ ನೋಡಬಹುದಾಗುತ್ತೆ. ಅಂಡ್ ಇದು ಒಂದು ಜುವೆಲ್ರಿ. ಈ ಜುವೆಲ್ರಿಯ ಯುನಿಕ್ ಫೀಚರ್ ಏನು ಅಂತ ಹೇಳಿದ್ರೆ ಯೂಶಲಿ ದಿಸ್ ಇನ್ವಾಲ್ವ್ ದ ಗೋಲ್ಡ್ ಅಂಡ್ ಗ್ಲಾಸ್ ಕಲರ್ ಫ್ಯೂಷನ್. ಗೋಲ್ಡ್ ಮತ್ತೆ ಗ್ಲಾಸ್ ಎರಡನ್ನು ಕೂಡ ಫ್ಯೂಷನ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿರುವಂತಹ ಅಥವಾ ಕ್ರಿಯೇಟ್ ಮಾಡಿರುವಂತಹ ಒಂದು ಯುನಿಕ್ ಪ್ಯಾಟರ್ನ್ ಡಿಸೈನ್ಡ್ ಮಾಟಿವ್ಸ್ ಅಂತಾನೆ ಹೇಳ್ಬೋದು. ಇದನ್ನ ಪ್ರತಾಪ್ಗಢ್ ಡಿಸ್ಟಿಕ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 400 ವರ್ಷಗಳ ಹಿಂದೆಯಿಂದ ಕೂಡ ತಯಾರನ್ನ ಮಾಡ್ತಾ ಬರ್ತಾ ಇದ್ದಾರೆ. 400 ವರ್ಷಗಳ ಹಿಂದೆ ಮೊದಲ ಬಾರಿಗೆ ನಾಥೂಲಾಲ್ ಸೋನೆವಾಲಾ ಅವರು 18ನೇ ಶತಮಾನದಲ್ಲಿ ಇದನ್ನ ಫಸ್ಟ್ ಈ ಒಂದು ಡಿಸ್ಟಿಕ್ ಅಲ್ಲಿ ತಯಾರು ಮಾಡ್ತಾರೆ. ತೇವಾ ಅಂತ ಹೇಳಿದ್ರೆ ಸೆಟ್ಟಿಂಗ್ ಅಂತ ಹೇಳಿ ಅರ್ಥ. 2014ಕ್ಕೆ ಇದಕ್ಕೆ GI ಟ್ಯಾಗ್ ಅನ್ನ ಕೂಡ ಕೊಡ್ಲಾಗತ್ತೆ. ಇದರ ಮೇಜರ್ ಥೀಮ್ಸ್ ಏನೇನು, ಯಾವ್ಯಾವ ಥೀಮ್ಸ್ ನ ಇಟ್ಕೊಂಡು ಪ್ರಿಪೇರ್ ನ ಮಾಡ್ಲಾಗತ್ತೆ ಅಂತ ಹೇಳಿದ್ರೆ ಯೂಶಲಿ ಥೀಮ್ಸ್ ಫ್ರಮ್ ವೇರಿಯಸ್ ಸೀನ್ಸ್ ಲೈಕ್ ರಾಯಲ್ ಲೈಫ್ ಆಗಿರಬಹುದು, ಅಂಟಿಂಗ್ ಸೀನ್ಸ್ ಆಗಿರಬಹುದು, ಅಂಟಿಂಗ್ ಸೀನ್ ವಿತ್ ಎಲಿಫೆಂಟ್ಸ್, ಡೀರ್ಸ್, ಲಯನ್ಸ್, ಮತ್ತೆ ಇಮೇಜ್ ಫ್ರಮ್ ಮೈಥಾಲಜಿ, ಪಿಕಾಕ್ಸ್, ಫ್ಲವರ್ಸ್, ಮತ್ತೆ ಸೀನ್ಸ್ ಫ್ರಮ್ ರಾಯಲ್ ವೆಡ್ಡಿಂಗ್ಸ್. ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಮಾಟಿವ್ಸ್ ಗಳನ್ನ, ಡಿಸೈನ್ಸ್ ಗಳನ್ನ ಅಥವಾ ಥೀಮ್ಸ್ ಗಳನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಲಾಗುತ್ತೆ.
ಜಸ್ಟ್ ಈ ಒಂದು ಇಮೇಜ್ ಅನ್ನ ನೋಡ್ಕೊಂಡ್ರಿ, ಇಲ್ಲಿ ಪಿಕಾಕ್ ಥೀಮ್ ಇದೆ, ಕರೆಕ್ಟಾ? ಸೊ ಈ ರೀತಿಯಾದಂತಹ ಥೀಮ್ಸ್ ಅನ್ನ ಯೂಸ್ ಮಾಡಿ ಇದನ್ನ ಪ್ರಿಪೇರ್ ಮಾಡಲಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ 23 ಕ್ಯಾರೆಟ್ ಗೋಲ್ಡ್ ಅನ್ನ ಯೂಶಲಿ ಗ್ಲೂ ಜೊತೆಗೆ, ಗ್ಲೂ ಯಾವ್ದಿಲ್ಲಿ ಗ್ಲಾಸ್, ಅದನ್ನ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಗ್ಲೂನ ಯೂಸ್ ಮಾಡಲ್ಲ, ಅಥವಾ ಸಾಲ್ಡರ್ ನ ಮಾಡಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಸಿಂಥೆಟಿಕ್ ಪೇಸ್ಟ್ ನ ಯೂಸ್ ಮಾಡಲ್ಲ. 23 ಕ್ಯಾರೆಟ್ ಗೋಲ್ಡ್ ಫಾಯಿಲ್ ಜೊತೆಗೆ ಈ ಒಂದು ಗ್ಲಾಸ್ ಅನ್ನ ಯೂಸ್ ಮಾಡ್ಬಿಟ್ಟು ಪ್ರಿಪೇರ್ ಮಾಡಲಾಗುತ್ತೆ. ಈ ಗೋಲ್ಡ್ ಶೀಟ್ ಏನಿದೆ ಅಲ್ವಾ, ಅದನ್ನ ತೇವಾಕಿ ಪಟ್ಟಿ ಅಂತ ಹೇಳಿ ಕರೀತಾರೆ. ತೇವಾಕಿ ಪಟ್ಟಿ ಅಂತ ಹೇಳಿ ಕರೀತಾರೆ. ಅಂಡ್ ಜಾಲಿ ಕಟ್ ಔಟ್ ಡಿಸೈನ್ಸ್ ಅಲ್ಲಿ ಇದನ್ನ ಮಾಡಲಾಗತ್ತೆ. ಇದೆಷ್ಟು ತೇವಾ ಆರ್ಟ್ ನ ಬಗ್ಗೆ. ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಟ್ರೆಡಿಷನಲ್ ತೇವಾ ಆರ್ಟ್. ಇಟ್ ಈಸ್ ಹೈಲಿ ಇಂಟ್ರಿಕೇಟ್ ಸ್ಟೈಲ್ ಆಫ್ ಜ್ಯುವೆಲರಿ ಮೇಕಿಂಗ್ that involve the thermal fusion of 23 carat gold foil onto a multicolored glass base. Correct. Second statement. The art form historically originated and is exclusively practiced within the Pratapgarh region, Rajasthan. ಅಲ್ಲೇ ಸ್ಟಾರ್ಟ್ ಮಾಡಿದ್ದು, ಅಲ್ಲೇ ಪ್ರಿಪೇರ್ ಕೂಡ ಮಾಡ್ತಿರೋದು. ನೆಕ್ಸ್ಟ್, the process depends on heavily synthetic paste material and industrial silver solder to fix the gold motif onto the gloss surface. ಇದು ರಾಂಗ್. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಿಂಥೆಟಿಕ್ ಪೇಸ್ಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಅಂದ್ರೆ ಆನ್ಸರ್ ಬಂದು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮಹಾದೇವ್ ಕೋಲಿ ಟ್ರೈಬ್ಸ್. ಮಹಾದೇವ್ ಕೋಲಿ ಟ್ರೈಬ್ಸ್ ಯಾಕೆ ನ್ಯೂಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಮಹಾದೇವ್ ಕೋಲಿ ಟ್ರೈಬ್ಸ್ ತಮಗೆ ಇರುವಂತಹ ಟ್ರೆಡಿಷನಲ್ ನಾಲೆಡ್ಜ್ ಅನ್ನ ಯೂಸ್ ಮಾಡಿ ವೆಸ್ಟರ್ನ್ ಘಾಟ್ಸ್ ರೀಜನ್ ಅಲ್ಲಿ ತಮ್ಮ ಕ್ಲೈಮೆಟಿಕ್ ಚೇಂಜಸ್ ಅನ್ನ ಐಡೆಂಟಿಫೈ ಮಾಡ್ತಾ ಇದ್ರು, ಹಾಗಾಗಿ ನ್ಯೂಸ್ ಅಲ್ಲಿದೆ. ಮಹಾದೇವ್ ಕೋಲಿ ಟ್ರೈಬ್ಸ್ ಇವ್ರನ್ನ ಇವ್ರದ್ದು ಕೋಲಿ ಅನ್ನುವಂತಹ ಒಂದು ಕ್ಯಾಸ್ಟ್ ಇದೆ, ಅದರ ಅಂಡರ್ ಅಲ್ಲಿ ಸಬ್ ಕ್ಯಾಸ್ಟ್ ಮಹಾದೇವ್ ಕೋಲಿ. ಯೂಶಲಿ ದೇವರನ್ನ, ಮಹಾದೇವನ್ನ ಪೂಜಿಸೋದ್ರಿಂದ ಮಹಾದೇವ್ ಕೋಲಿ ಅಂತ ಹೇಳಿ ಕರೀತಾರೆ. ಅಂಡ್ ಆಲ್ಸೋ ಇವ್ರನ್ನ ಮಹಾದೇವ್ ಹಿಲ್ ಮಹಾರಾಷ್ಟ್ರದಲ್ಲಿ ನೋಡಬಹುದಾಗುತ್ತೆ. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮಹಾರಾಷ್ಟ್ರದ ಪುಣೆ, ಅಹಮದ್ಗರ್ ಮತ್ತೆ ನಾಸಿಕ್ ಡಿಸ್ಟಿಕ್ ಅಲ್ಲಿ ಹೆಚ್ಚಾಗಿ ಇದೆ. ಮಹಾರಾಷ್ಟ್ರದ ಜೊತೆಗೆ ಗೋವಾದಲ್ಲೂ ಕೂಡ ನಾವು ಈ ಒಂದು ಟ್ರೈಬ್ಸ್ ಅನ್ನ ನೋಡಬಹುದಾಗುತ್ತೆ. ಇವರು PVTG ಗ್ರೂಪ್ ಗೆ ಸೇರೋದಿಲ್ಲ, ಇವರನ್ನ ಶೆಡ್ಯೂಲ್ ಟ್ರೈಬ್ಸ್ ಅಂಡರ್ ಅಲ್ಲಿ ಕೆಟಗರೈಸ್ ಮಾಡಲಾಗಿದೆ. ಯೂಶಲಿ ಮರಾಠಿಯನ್ನ ಮಾತಾಡ್ತಾರೆ, ವಿಚ್ ಇಸ್ ದೇವನಾಗರಿ ಸ್ಕ್ರಿಪ್ಟ್. ಅಂಡ್ ಇವರಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಟ್ರೆಡಿಷನಲಿ ಇವರು ಅಂಟರ್ ಗ್ಯಾದರರ್ಸ್ ಮತ್ತೆ ವಾರಿಯರ್ಸ್. ಛತ್ರಪತಿ ಶಿವಾಜಿ ಮಹಾರಾಜ ಅವರ ಆರ್ಮಿಯಲ್ಲಿ ಕೂಡ ಮಹಾದೇವ್ ಕೋಲಿ ಟ್ರೈಬ್ಸ್ ನ ಜನಾಂಗದ ಒಬ್ರು ವರ್ಕ್ ಮಾಡ್ತಾ ಇರ್ತಾರೆ. ಅವರ ಹೆಸರು ತಾನಾಜಿ ಮಲಸೂರೆ ಅಂತ ಹೇಳಿ ಅವ್ರ ಹೆಸರು. ಅವರು ಕೂಡ ಆರ್ಮಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂಡ್ ಇವರ ಬ್ಯಾಟಲ್ ಆಫ್ ಸಿನ್ಹಾಗಢ್ ಅನ್ನುವಂತಹ ಬ್ಯಾಟಲ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಅನ್ನ ಮಾಡಿರ್ತಾರೆ. ಯೂಶಲಿ ಮೇಜರ್ ಡಿಸ್ಟ್ರಿಕ್ಟ್ ಯಾವ್ದಾವ್ದು ಅಂತ ಹೇಳಿ ಗೊತ್ತಾಯ್ತು, ಕವರ್ ಆಗಿರೋದು. ಮತ್ತೆ ಯೂಶಲಿ ರೈಸು, ಫಿಂಗರ್ ಮಿಲೆಟ್ ಅಂದ್ರೆ ರಾಗಿ, ಮತ್ತೆ ಬಾರ್ನ್ಯಾರ್ಡ್ ಮಿಲೆಟ್, ವೀಟ್, ಈ ರೀತಿಯಾದಂತಹ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳನ್ನ ಗ್ರೋ ಮಾಡ್ತಾರೆ. ಜೊತೆಗೆ ಅನಿಮಲ್ ಹಸ್ಬೆಂಡ್ರಿ ಕೂಡ ಇವರ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ. ನೆಕ್ಸ್ಟ್, with reference to the Mahadev Koli tribe recently featured in national media, consider the following statement. They are recognized as a scheduled tribes primarily inhabited the Mahadev Hill across Pune, Ahmedgarh, Nasik district of Maharashtra. ಇದು ಕರೆಕ್ಟ್. ಗೋವಾದಲ್ಲೂ ಇದೆ, ಬಟ್ ಪ್ರೈಮರಿಯಲ್ಲಿ ಈ ರೀಜನ್ಸ್ ಅಲ್ಲಿ ಹೆಚ್ಚು. ನೆಕ್ಸ್ಟ್, ದ ಕಮ್ಯುನಿಟಿ ಪೊಸೆಸ್ ರಿಚ್ ಎಥ್ನೋ ಬೊಟಾನಿಕಲ್ ಎಕ್ಸ್ಪರ್ಟೈಸ್. ಕರೆಕ್ಟ್, ಬಿಕಾಸ್ ಮರವನ್ನ ಯೂಸ್ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಐಡೆಂಟಿಫೈನ ಮಾಡ್ತಿದಾರಲ್ವಾ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ. ಯುಟಿಲೈಸಿಂಗ್ ಮೋರ್ ದನ್ 50 ನೇಟಿವ್ ಟ್ರೀ ಸ್ಪೀಸೀಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಫಾರ್ ಮೆಡಿಸಿನಲ್ ಪ್ರಿಪರೇಷನ್. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಲೆಜೆಂಡರಿ ಮರಾಠಾ ಕಮಾಂಡರ್ ತಾನಾಜಿ ಮಾಲುಸಾರೆ ಫೇಮಡ್ ಫಾರ್ ದ ಬ್ಯಾಟಲ್ ಆಫ್ ಸಿನ್ಹಾಗಢ್ ಬಿಲಾಂಗ್ ಟು ದಿಸ್ ಟ್ರೈಬಲ್ ಕಮ್ಯುನಿಟಿ. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು ಆಲ್ ಆಫ್ ದ ಅಬೌವ್, ದಟ್ ಈಸ್ 1, 2 and 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇದ್ರ ಜೊತೆಗೆ ಒಂದು ಲೇಕ್ ನ್ಯೂಸ್ ಅಲ್ಲಿದೆ. ಲೇಕ್ ಹೆಸರು ಬಂದ್ಬಿಟ್ಟು
ಬೆರಿಜಾನ್ ಲೇಕ್ ಅಂತ ಹೇಳಿ. ಬೆರಿಜಾನ್ ಲೇಕು ಇದೊಂದು ಆರ್ಟಿಫಿಷಿಯಲ್ ಲೇಕ್. ಈ ಆರ್ಟಿಫಿಷಿಯಲ್ ಲೇಕ್ ನ ತಮಿಳುನಾಡು ರೀಜನ್ ಅಲ್ಲಿ ನೋಡಬಹುದಾಗುತ್ತೆ, ಕೊಡೈಕೆನಾಲ್ ಅಲ್ಲಿ. ಅಂಡ್ ಇದು ಯೂಶಲಿ ಅಪ್ಪರ್ ಪಲಾನಿ ಹಿಲ್ ಅಲ್ಲಿ ಸಿಚುಯೇಟ್ ಆಗಿದೆ. ಯಾಕೆ ಈ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇದು ತುಂಬಾ ಕ್ಲೀನೆಸ್ಟ್ ಲೇಕ್ ಆಗಿದೆ. ಬಟ್ ಈ ಕ್ಲೀನೆಸ್ಟ್ ಲೇಕು ಈಗ ಪೊಲ್ಯೂಷನ್ ಆಗ್ತಿರೋದ್ರಿಂದ ಈಗ ನ್ಯೂಸ್ ಅಲ್ಲಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಬೆರಿಜಾನ್ ಲೇಕು ಇಂಪಾರ್ಟೆಂಟ್. ಪಲಾನಿ ಹಿಲ್ ಅಪ್ಪರ್ ಸೈಡ್ ಅಲ್ಲಿ ಇದೆ. ಕ್ಲೀನೆಸ್ಟ್ ವಾಟರ್ ಅನ್ನ ತೋರಿಸ್ತಾ ಇತ್ತು, ಬಟ್ ಈಗ ಪೊಲ್ಯೂಷನ್ ಆಗ್ತಾ ಇದೆ. ಸೊ ಇದಿಷ್ಟು ಜೂನ್ 25ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ಗಳು. ಇದಿಷ್ಟರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಬಹುದು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ಅಥವಾ ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಬೇಕಾಗಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.